ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಒಂದು ಸಿಂಪಲ್ ಆಗಿರುವಂಥ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಂದಿಷ್ಟು ಸಿಂಪಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಒಂದು ಒಳ್ಳೆ ಮೇಕಪ್ಪನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಡೈಲಿ ಆಫೀಸ್ಗೆ ಹೋಗೋರು ಕೂಡ ಇದು ಮೆಥಡನ್ನು ಫಾಲೋ ಮಾಡ್ಬೋದು. ಲೈಕ್ ಸಿಂಪಲ್ಲಾಗಿ ಏನಾದರೂ ಫಂಕ್ಷನ್ ಇದ್ದಾಗ ಅವಾಗೂ ಈ ಮೆಥಡನ್ನು ಫಾಲೋ ಮಾಡ್ಬೋದು. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಇವತ್ತು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಹೇಗಿದೆ ಏನಂತ ನೀವು ನೋಡ್ಬೋದು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತೀನಿ. ಅರುಕ್ಷಾ ವ್ಲಾಗ್ಸ್. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಆವಾಗ ರೀಚ್ ಆಗುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಸೊ ನೀವು ಈಸಿಯಾಗಿ ನನ್ನ ವೀಡಿಯೋಸ್ ನೋಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ ಮೇಕಪ್ಪು. ಸೊ ಸಿಂಪಲ್ ಮೇಕಪ್ ತೋರಿಸ್ತೀನಿ, ಅಷ್ಟೊಂದೇನು ಗ್ರ್ಯಾಂಡ್ ವೆಡ್ಡಿಂಗ್ ಫಂಕ್ಷನ್ಸ್ ಅಂತೇನ ಇಲ್ಲ. ಆ ಥರ ಇದ್ದರೆ ಸ್ವಲ್ಪ ಗ್ರ್ಯಾಂಡಾಗಿ ಮೇಕಪ್ ಮಾಡ್ಕೋಬೇಕಾಗತ್ತೆ. ಇವತ್ತು ನಾನು ತೋರಿಸ್ತಾ ಹೋಗ್ತಾ ಇರೋದು ಸಿಂಪಲ್ ಆಗಿ ಹೇಗೆ ಮಾಡ್ಕೋಬೇಕಂದ್ರೆ, ಸೊ ಫಸ್ಟ್ ಏನು ಅಪ್ಲೈ ಮಾಡ್ಕೋಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಮಾಯಿಶ್ಚರೈಸರ್. ಫಸ್ಟ್ ಏನು ಮಾಡಿರಿ, ಫೇಸ್ ವಾಶ್ ಮಾಡ್ಕೊಂಡಿರಿ. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫಸ್ಟ್ ನೀಟಾಗಿ ನಿಮ್ಮ ಹತ್ರ ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅದನ್ನು ಫೇಸ್ ವಾಶನ್ನು ನೀಟಾಗಿ ನಿಮ್ಮ ಫೇಸನ್ನು ವಾಶ್ ಮಾಡ್ಕೊರಿ ಅಂತ ಹೇಳ್ತೀನಿ. ಫಸ್ಟ್ ಫೇಸ್ ವಾಶ್ ನೆಕ್ಸ್ಟ್ ಏನು ಮಾಡಿ ಅಂದರೆ ಮಾಯಿಶ್ಚರೈಸರ್. ಸೊ ಮಾಯಿಶ್ಚರೈಸರ್ ಇಸ್ ಅ ಮಸ್ಟ್ ಅಂತ ಹೇಳ್ತೀನಿ. ಅದರಿಂದ ನಮ್ಮದು ಸ್ಕಿನ್ ಒಂಥರ ಮಾಯಿಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಅದರಿಂದ ನಮ್ಮದು ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಮಾಯಿಶ್ಚರೈಸ್ ಮಾಡ್ಕೊಳ್ಳೋದ್ರಿಂದ. ಸೊ ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಮಾಯಿಶ್ಚರೈಸ್ ಮಾಡೋಣ. ಸೊ ನಾನು ಮಾಯಿಶ್ಚರೈಸರ್ಗೆ ಮೈಸೂರ್ ವೇವ್ ಅಂತ, ಇದು ನಾನು ಡರ್ಮಟಾಲಜಿಸ್ಟ್ ಕಡೆ ರೆಕಮೆಂಡ್ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಇದು. ಸೊ ನನ್ನದು ಸ್ಕಿನ್ ತುಂಬಾ ಡ್ರೈ ಸ್ಕಿನ್ ಆಗಿರೋದ್ರಿಂದ ಸೊ ನಾನು ಅವ್ರಿಗೆ ಕೇಳಿ ಬರ್ಸ್ಕೊಂಡಿರೋದು. ಸೊ ಪ್ರಾಡಕ್ಟ್ಸ್ ಇದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು ಮಾಯಿಶ್ಚರೈಸಿಂಗ್. ಸ್ವಲ್ಪ ಡ್ರೈ ಸ್ಕಿನ್ನಿಗೆ ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಚೆಕ್ ಮಾಡ್ಬೋದು, ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ, ನೀವು ತರಿಸ್ಬೋದು ಇದನ್ನು. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ವಲ್ಪ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಸ್ಕಿನ್ ಒಂಥರ ಡ್ರೈ ಹೋಗ್ಬಿಟ್ಟಿರುತ್ತಲ್ಲ, ಸೊ ಅವಾಗ ಮಾಯಿಶ್ಚರ್ ಮಾಡ್ತಾ ಇರಬೇಕು. ಸೊ ನೀವು ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನೀಟಾಗಿ ನಿಮ್ಮ ಫೇಸನ್ನು ಮಾಯಿಶ್ಚರೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಮಾಯಿಶ್ಚರ್ ಆಯಿತು. ಸೊ ಸ್ವಲ್ಪ ಮಾಯಿಶ್ಚರ್ ಆದಮೇಲೆ 1-2 ಮಿನಿಟ್ಸ್ ವೆಯ್ಟ್ ಮಾಡಿ. ಸೊ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಮಾಯಿಶ್ಚರ್ ಮಾಡ್ಕೊಂಡ್ಬಿಡಿ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಏನು ಮಾಡೋಣ ಅಂತಂದರೆ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಸೊ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್ ಅಂತಲೇ ಹೇಳ್ತೀನಿ. ಸೊ ಆಚೆ ಎಲ್ಲ ಹೋಗ್ತಾ ಇರ್ತೀವಲ್ಲ ನಾವು, ಅವಾಗ ನಮ್ಮದು ಫೇಸ್ ಎಲ್ಲ ಟ್ಯಾನ್ ಆಗಿಬಿಡುತ್ತೆ. ಸೊ ಆ ಟ್ಯಾನನ್ನು ರಿಮೂವ್ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ ಆಮೇಲೆ. ಸೊ ಅದಕ್ಕೋಸ್ಕರ ನೀವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಸನ್ಸ್ಕ್ರೀನ್ ಈಸ್ ಅ ಸೆಕೆಂಡ್ ಸ್ಟೆಪ್ ಅಂತಲೇ ಹೇಳ್ಬೋದು. ಮೇಕಪ್ಪಲ್ಲಿ ಸನ್ಸ್ಕ್ರೀನ್ ಇದೆ. ನಾನು ತೋರಿಸ್ತಾ ಹೋಗ್ತಾ ಇರೋದು ಸಿಂಪಲ್ ಇದು. ಲೈಕ್ ಇದನ್ನು ಸಿಂಪಲ್ ಫಂಕ್ಷನ್ಸ್ಗೆ ಮತ್ತು ಆಫೀಸ್ಗೆ ಈ ಥರ ಎಲ್ಲ ನೀವು ಹಾಕ್ಕೊಂಡು ಹೋಗ್ಬೋದು. ಸೊ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ನೀಟಾಗಿ ನೀವು ಎಲ್ಲ ಕಡೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸನ್ಸ್ಕ್ರೀನ್ ಇಸ್ ಅ ಸೆಕೆಂಡ್ ಸ್ಟೆಪ್. ಸೊ ಸನ್ಸ್ಕ್ರೀನಲ್ಲಿ SPF 50-40 ಇರೋದನ್ನ ಪ್ರಿಫರ್ ಮಾಡಿರಿ. ಸೊ ಚೆನ್ನಾಗಿ ಸನ್ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮೇಕಪ್ಪಲ್ಲಿ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಅಂತೇಳಿ. ಸಮ್ಮರಿಗೆ ಬಂದರೆ ಕೂಡ ಸನ್ಸ್ಕ್ರೀನನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀಟಾಗಿ ಸನ್ಸ್ಕ್ರೀನನ್ನು ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಿರಿ. ಸೊ ಇದನ್ನು ನೀವು ಕೈಯಿಂದ ಇದೇ ರೀತಿ ಬ್ಲೆಂಡ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಸೊ ನೀವು ಬ್ಲೆಂಡರ್ ಪ್ರಿಫರ್ ಮಾಡ್ತೀರಾ ಅಂತಂದರೆ ಸೊ ಬ್ಲೆಂಡರ್, ನಾನು ಇದನ್ನು ಝೂಡಿಯೋಯಿಂದ ತೊಗೊಂಡಿದ್ದೀನಿ. ಈ ಥರ ಝೂಡಿಯೋದಲ್ಲಿ ಮೇಕಪ್ ಪ್ರಾಡಕ್ಟ್ಸು ತುಂಬ ಸಖತ್ತಾಗಿ ಸಿಗುತ್ತೆ ಅಫೋರ್ಡೆಬಲ್ ಪ್ರೈಸಲ್ಲಿ. ಸೊ ಚೆಕ್ ಮಾಡ್ಬೋದು ನೀವು. ಇದನ್ನು ಝೂಡಿಯೋಯಿಂದ ತರಿಸಿದ್ದೀನಿ ನಾನು. ಸೊ ಈ ಥರ ನೀವು ಬ್ಲೆಂಡು ಮಾಡ್ಬೋದು, ಅಥವಾ ನೀವು ಸುಮ್ಮನೆ ಕೈಯಿಂದ ಹ್ಯಾಂಡ್ಸಿಂದನೇ ಬ್ಲೆಂಡ್ ಮಾಡ್ತೀರ ಅಂದರೆ ಎಲ್ಲ ಕಡೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಈ ಥರ ನೀಟಾಗಿ ಸನ್ಸ್ಕ್ರೀನನ್ನು ಎಲ್ಲ ನೆಕ್ಕಿಗೆ ಮತ್ತು ಫೇಸ್ಗೆ ಬ್ಲೆಂಡ್ ಮಾಡ್ಕೊಂಡಿರಿ ನೀಟಾಗಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು
ಫೌಂಡೇಶನನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಲೈಕ್ ಸಿಂಪಲ್ ಮೇಕಪ್ ತೋರಿಸೋದ್ರಿಂದ ಲೈಕ್ ಸಿಂಪಲ್ಲಾಗಿ ನೀವು ಸ್ವಲ್ಪ ಫೌಂಡೇಶನನ್ನು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಫೌಂಡೇಶನ್ ಯಾವುದಪ್ಪ ಅಂತಂದರೆ ಫಿಟ್ಮಿ ಮೆಬೆಲಿನ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಇದು ಕೂಡ. ಸೊ ಇದನ್ನು ಅಫೋರ್ಡೆಬಲ್ ಆಗಿರುತ್ತೆ. ಸೊ ಇದನ್ನು ಚೆಕ್ ಮಾಡಿ ತರಿಸ್ಕೋಬೋದು, ಅಮೆಝಾನಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೌಂಡೇಶನ್. ಓಕೆ, ಸೊ ಫೌಂಡೇಶನನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಬ್ಲೆಂಡರಿಂದ ಮಾಡ್ಕೊತೀರ ಅಂದರೆ ಸೊ ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ. ಮಾಡಿಬಿಟ್ರೆ ನಮ್ಮ ಶೇಡಿಗೆ ಸೊ ಅವಾಗ ತುಂಬಾ ಪ್ಯಾಚಿಯಾಗಿ ಸ್ಕಿನ್ ಕಾಣುತ್ತೆ ಅಂತ ಹೇಳ್ಬೋದು. ಅಷ್ಟೊಂದು ನೀಟಾಗಿ ಕಾಣಿಸಲ್ಲ, ಒಂಥರ ಕೇಕಿ ಅಂತ ಅನಿಸುತ್ತೆ, ಡಿಫ್ರೆಂಟಾಗಿಯೇ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿರುವಂಥ ಒಂದು ಫೌಂಡೇಶನನ್ನು ಚೂಸ್ ಮಾಡಿ. ಓಕೆ, ಸೊ ನೀಟಾಗಿ ಎಲ್ಲ ಕಡೆ ಬ್ಲೆಂಡ್ ಮಾಡ್ಕೊಂಡಿರಿ. ಓಕೆ, ಸೊ ಇಷ್ಟು ಬ್ಲೆಂಡ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನೆಕ್ಸ್ಟು ಒಂದು ಕಾಂಪ್ಯಾಕ್ಟ್ ಪೌಡರನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ನಾನು NYB ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಇದು NYB ಕಾಂಪ್ಯಾಕ್ಟ್ ಪೌಡರ್. ಸೊ ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲೇ ಒಂದು ಮಿರರ್ ಇದೆ, ಅದನ್ನು ನೋಡಿಕೊಂಡು ನಾನು ಅಪ್ಲೈ ಮಾಡ್ತೀನಿ. ಸೊ ಕಾಂಪ್ಯಾಕ್ಟ್ ಪೌಡರು ಕೂಡ ನೀವು ನೋಡ್ಕೊಳ್ಳಿ. ಒಂದು ಚೆನ್ನಾಗಿರೋ ಕಾಂಪ್ಯಾಕ್ಟ್ ಪೌಡರ್ನ ಕೂಡ ಚೂಸ್ ಮಾಡ್ಕೋಬೇಕಾಗುತ್ತೆ, ಅದರಿಂದ ಚೆನ್ನಾಗಿ ಕಾಣಿಸ್ತೀರಾ ಅಂತ. ಸೊ ಸಿಂಪಲ್ ಮೇಕಪ್ಪಲ್ಲಿ ಇಷ್ಟು ಪ್ರಾಡಕ್ಟ್ಸ್ ಇನ್ಕ್ಲೂಡ್ ಆಗಿದ್ರೆ ಇಟ್ಸ್ ಎನಫ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಾಣಿಸ್ತೀರಾ. ಓಕೆ, ಸೊ ಕಾಂಪ್ಯಾಕ್ಟ್ ಪೌಡರನ್ನು ಅಪ್ಲೈ ಮಾಡ್ಕೊಂಡಿರಿ. ಸೊ ನೋಡ್ಬೋದು ನಾನು ಕಾಂಪ್ಯಾಕ್ಟ್ ಪೌಡರ್ ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಾಜಲ್ ಅಪ್ಲೈ ಮಾಡ್ಕೊ. ಕಾಜಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹುಡುಗಿಯರಿಗೆ. ಸೊ ಎವ್ರಿಡೇ ನೀವು ಯೂಸ್ ಮಾಡಿ. ಸೊ ಝುಡಿಯಿಂದನೇ ತರಿಸ್ಕೊಂಡಿದ್ದೀನಿ ನಾನು ಕಾಜಲು. ಝುಡಿಯಲ್ಲಿ ಸಖತ್ತಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಪ್ರಾಡಕ್ಟ್ಸ್ ಅಫೋರ್ಡೆಬಲ್ ಆಗಿರುತ್ತೆ. ಸೊ ಕಾಜಲ್ ಅಪ್ಲೈ ಮಾಡ್ಕೊಂಡಿರಿ. ಸೊ ಸಿಂಪಲ್ ಮೇಕಪ್ಪಲ್ಲಿ ಇಷ್ಟೇ, ಕಾಜಲ್ಲು ಅಷ್ಟೇ ಅಪ್ಲೈ ಮಾಡ್ಕೊಳ್ಳಿ. ಪ್ರೈಮರು, ಬ್ಲಷು ಅದೆಲ್ಲ ಸ್ವಲ್ಪ ಗ್ರ್ಯಾಂಡ್ ವೆಡ್ಡಿಂಗ್ ಏನಾದರೂ ಇದ್ದರೆ ಅವಾಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಸೊ ಇವಾಗ ಕಾಜಲ್ ಅಪ್ಲೈ ಮಾಡ್ಕೊಳ್ಳೋಣ. ಕಾಜಲ್. ಸೊ ಕಾಜಲ್ ನೀಟಾಗಿ ಅಪ್ಲೈ ಮಾಡ್ಕೊಂಡಿರಿ. ಓಕೆ, ಸೊ ಕಾಜಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಕಾಜಲ್ ಅಪ್ಲೈ ಮಾಡಿದ ತಕ್ಷಣ ಒಂಥರ ಸೊ ಲುಕ್ಕೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಕಾಜಲಿಂದ ತುಂಬ ಸಖತ್ತಾಗಿ ಕಾಣ್ತಿರೋ ಮೇಕಪ್ಪು. ಸೊ ಇಷ್ಟೇ ಸಿಂಪಲಾಗಿ ಇಟ್ಕೋಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಿಪ್ಸ್ಟಿಕ್ ಹಚ್ಕೊಳ್ಳೋಣ. ಓಕೆ, ಲಿಪ್ಸ್ಟಿಕ್. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಅಂತಲೇ ಹೇಳ್ಬೋದು. ಇದು ಒಂಥರ ಮಾಡರ್ನ್ ಲುಕ್, ಲೈಕ್ ಡೈಲಿ ವೇರ್ ಆಫೀಸ್ಗೆ ಹೋಗುವಾಗ ಇಷ್ಟು ಸಿಂಪಲ್ಲಾಗಿ ನೀವು ಮೇಕಪ್ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಕಾಣಿಸ್ತೀರ ಅಂತ ಹೇಳ್ಬೋದು. ಸೊ ಸಿಂಪಲ್ ಮೇಕಪ್ ಅಂದ ಸೊ ಡೈಲಿ ಮೇಕಪ್ ಅಂದ್ ಲೈಕ್ ಏನಾದರೂ ಆಫೀಸ್ಗೆ ಹೋಗುವಾಗ ಸಿಂಪಲ್ ವೆಡ್ಡಿಂಗ್ ಫಂಕ್ಷನ್ಸ್ ಇದ್ದಾಗ. ಸೊ ವೆಡ್ಡಿಂಗ್ ಅಂದಾಗ ಸ್ವಲ್ಪ ಟ್ರೆಡಿಷನಾಗಿ ರೆಡಿ ಆಗಿರುತ್ತೆ. ಅವಾಗೆಲ್ಲ ಮಸ್ಕರ ಯೂಸ್ ಮಾಡೋದು, ಲೈಕ್ ಪ್ರೈಮರು, ಬ್ಲಷು ಅದೆಲ್ಲ ಎಕ್ಸ್ಟ್ರಾ ಯೂಸ್ ಮಾಡ್ಕೋಬೋದು. ಇದು ಸಿಂಪಲ್ಲಾಗಿ ನೀವು ಆಫೀಸ್ಗೆ ಹೋಗುವಾಗ ಈ ಥರ ಸಿಂಪಲ್ಲಾಗಿ ಒಂದು ಇಷ್ಟೇ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇಷ್ಟೇ ಸಿಂಪಲ್ ಮೇಕಪ್ಪು. ಮಾಡರ್ನ್ ಏನಾದರೂ ಲುಕ್ ಕ್ರಿಯೇಟ್ ಮಾಡುವಾಗ ಇಷ್ಟು ಸಿಂಪಲ್ ಮಾಡಿಕೊಂಡ್ರೆ ನೀವು ಚೆನ್ನಾಗಿ ಎಲಿಗೆಂಟಾಗಿ ಕಾಣ್ತೀರ ಅಂತ ಹೇಳ್ಬೋದು. ಸೊ ಇಷ್ಟೇ ಸ್ಟೆಪ್ಸ್ ಇಟ್ಕೊಂಡಿರಿ ಸಿಂಪಲ್ ಆಗಿದ್ದಾಗ. ತುಂಬ ಗ್ರ್ಯಾಂಡ್ ಅಂತಿದ್ದಾಗೆಲ್ಲ ನೀವು ಎಲ್ಲ ಬೇರೆ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಏನಪ್ಪ ಅಂತಂದರೆ ಇದರಲ್ಲಿ ಪ್ರತಿಯೊಂದು ಹೇಳಿದ್ದೀನಿ ನಾನು ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡ್ತೀನಿ ಅಂತಂದರೆ ಸೊ ಸನ್ಸ್ಕ್ರೀನ್ ಬಂದುಬಿಟ್ಟು ಲೋಟಸ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀವಿ. ಸನ್ಸ್ಕ್ರೀನ್ ಇಸ್ ತುಂಬಾ ಇಂಪಾರ್ಟೆಂಟ್. ಬಂದು ಬಿಸಿಲಿಗೆಲ್ಲ ಹೋಗ್ತೀವಲ್ಲ, ಸೊ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸನ್ಸ್ಕ್ರೀನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಹಾಗೆ ಇದು ನೆಕ್ಸ್ಟ್ ಇನ್ನೊಂದು ನೀವು ಇಷ್ಟಪಡ್ತೀರಾ ಅಂತಂದರೆ ಲೈಕ್ ಸ್ವಲ್ಪ ಐ ಶ್ಯಾಡೋ ಅಪ್ಲೈ ಮಾಡ್ಕೊಂಡು ಹೋಗಿ, ಚೆನ್ನಾಗಿ ಅನಿಸುತ್ತೆ.
ಸೊ ಐ ಶ್ಯಾಡೋನ ನೀವು ಹ್ಯಾಂಡ್ಸಿಂದ ಅಥವಾ ನಿಮ್ಮ ಕಡೆ ಬ್ರಷ್ ಇದ್ದರೆ ಬ್ರಷಿಂದ ನೀವು ಐ ಶ್ಯಾಡೋನ ಸೊ ಸಿಂಪಲ್ಲಾಗಿ ನಿಮ್ಮ ಡ್ರೆಸ್ಗೆ ಮ್ಯಾಚ್ ಆಗುವಂಥ ಐ ಶ್ಯಾಡೋನ ಸಿಂಪಲ್ಲಾಗಿ ಅಪ್ಲೈ ಮಾಡಿಕೊಂಡು ಹೋಗ್ಬೋದು ಅಂತಲೇ ಹೇಳಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಬೇಕಂತ ಅಂದಿದ್ರೆ, ನಾವು ಮೇಕಪ್ ಮಾಡ್ಕೊಳ್ಳುವಾಗ ಎಷ್ಟು ಪೇಷನ್ಸಿಂದ ಪ್ರತಿಯೊಂದು ಸ್ಟೆಪ್ಸನ್ನ ಮಾಡಿ ಮಾಡ್ಕೊಂಡಿರ್ತೀವಿ. ಸೊ ಮೇಕಪ್ ತೆಗೆಯುವಾಗ ಕೂಡ ನೀವು ಅಷ್ಟೇ ಇಂಪಾರ್ಟೆಂಟಾಗಿ ಪ್ರತಿಯೊಂದು ಸ್ಟೆಪ್ಸಲ್ಲಿರೋ ಮೇಕಪ್ಪನ್ನು ತೆಗಿಬೇಕಾಗುತ್ತೆ. ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ವಾ, ಸೊ ಲಿಪ್ಸ್ಟಿಕ್ಕನ್ನು ನೀಟಾಗಿ ತೆಗಿಬೇಕಂತಲೇ ಹೇಳ್ತೀನಿ. ಆಮೇಲೆ ನಾವು ಏನು ಮೇಕಪ್ ರಿಮೂವರ್ಸ್ ಸಿಗುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಮೇಕಪ್ಪನ್ನು ನೀವು ಕಂಪ್ಲೀಟ್ಲಿ ರಿಮೂವ್ ಮಾಡಿನೇ ಫೇಸ್ ವಾಶ್ ಮಾಡಿನೇ ನೀವು ಮಲಗಬೇಕಂತ ಹೇಳ್ತೀನಿ. ನೈಟು ಹಾಗೆ ಮಲಗೋದ್ರಿಂದ ಏನಾಗುತ್ತೆ, ಪಿಂಪಲ್ ಮಾರ್ಕ್ಸು, ಸೊ ಅದೆಲ್ಲ ಬರೋದಕ್ಕೆ ಒಂದು ರೀಸನ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಿ, ನೀವು ಎಲ್ಲ ಮೇಕಪ್ಪನ್ನು ರಿಮೂವ್ ಮಾಡಿಬಿಟ್ಟು ನೀಟಾಗಿ ಫೇಸ್ ವಾಶ್ ಮಾಡಿ ಮಲ್ಕೊಂಡಿರಿ ಅಂತ ಹೇಳ್ತೀನಿ. ಅದರಿಂದ ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ. ಬಿಕಾಸ್ ನಾವು ಇದೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಇದು ಆಲ್ ಆರ್ ಕೆಮಿಕಲ್ ಓರಿಯೆಂಟೆಡ್. ಸೊ ಕೆಮಿಕಲ್ಸ್ ಹಾಕಿ ಮಾಡಿರ್ತಾರೆ ಇದನ್ನು. ಸೊ ಇದರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ಮೇಕಪ್ ಮಾಡ್ಕೊಳ್ಳೋದು ಎಷ್ಟು ಪೇಷನ್ಸಿಂದ ಎಷ್ಟು ಇಂಟ್ರೆಸ್ಟಿಂದ ಮೇಕಪ್ ಮಾಡ್ಕೊಂಡಿರ್ತೀರೋ, ಸೊ ಮೇಕಪ್ ತೆಗಿಯುವಾಗ ಕೂಡ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟರೆ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಸೊ ಇಟ್ ವಾಸ್ ಅನ್ ಸಿಂಪಲ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಇದು ಒಂದು ಇನ್ಫಾರ್ಮೇಟಿವ್ ಆಗಿದೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತ ಹೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬೈ ಫ್ರೆಂಡ್ಸ್.